ಜ್ಞಾನಬಿಂದು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವೀಗಾಗಲೇ ಇಂದಿನ ವಿಡಿಯೋದಲ್ಲಿ ಅಲಂಕಾರದಲ್ಲಿ ಮೊದಲನೇದಾದಂತಹ ಶಬ್ದಾಲಂಕಾರವನ್ನು ಅದರ ವಿಧಗಳನ್ನು ಉದಾಹರಣೆ ಸಮೇತವಾಗಿ ತಿಳಿದುಕೊಂಡಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ಅರ್ಥಾಲಂಕಾರದ ಬಗ್ಗೆ ಮತ್ತು ಅದರ ಒಂದು ವಿಧಗಳನ್ನು ಉದಾಹರಣೆ ಸಮೇತವಾಗಿ ತಿಳಿಯುತ್ತಾ ಹೋಗೋಣ. ಅರ್ಥಾಲಂಕಾರ ಅಂದರೆ ಪದಗಳ ಒಂದು ಅರ್ಥ ಚಮತ್ಕಾರದಿಂದ ಆ ಒಂದು ಕಾವ್ಯದ ಅಥವಾ ಆ ಒಂದು ಮಾತಿನ ಸೌಂದರ್ಯ ಏನಾದರೂ ಹೆಚ್ಚಾದರೆ ಅಂಥ ಅಲಂಕಾರವನ್ನು ಅರ್ಥಾಲಂಕಾರ ಅಂತಂದೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಅರ್ಥಾಲಂಕಾರದ ವಿಧಗಳು. ಅರ್ಥಾಲಂಕಾರದಲ್ಲಿ 100ಕ್ಕೂ ಹೆಚ್ಚು ವಿಧಗಳನ್ನು ನಾವು ನೋಡ್ಬೋದು. ಅದರಲ್ಲಿ ಪ್ರಮುಖವಾದವುಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಮುಖವಾದವುಗಳು ಅಂತಂದರೆ ಉಪಮಾಲಂಕಾರ, ರೂಪಕಾಲಂಕಾರ, ಉತ್ಪ್ರೇಕ್ಷ ಅಲಂಕಾರ, ದೃಷ್ಟಾಂತ ಅಲಂಕಾರ, ಅರ್ಥಾಂತರನ್ಯಾಸ ಮತ್ತು ಶ್ಲೇಷಾಲಂಕಾರ ಅಂತಂದೇಳ್ಬಿಟ್ಟು ಇವುಗಳನ್ನು ಉದಾಹರಣೆ ಸಮೇತವಾಗಿ ಒಂದೊಂದೇ ನೋಡುತ್ತಾ ಹೋಗೋಣ. ಮೊದಲನೇದಾಗಿ ಉಪಮಾಲಂಕಾರ, ಸಿಮಿಲಿ. ಉಪಮಾ ಎಂದರೆ ಹೋಲಿಕೆ, ಅಂದರೆ ಎರಡು ವಸ್ತುಗಳನ್ನು ಪರಸ್ಪರ ಹೋಲಿಕೆ ಮಾಡಿ ಶ್ರೇಷ್ಠತೆಯನ್ನು ವ್ಯಕ್ತಪಡಿಸುವುದನ್ನೇ ನಾವು ಉಪಮಾಲಂಕಾರ ಅಂತಂದೇಳಿ ಕರಿತೀವಿ. ಇಲ್ಲಿ ಉದಾಹರಣೆ ಸಮೇತ ನೋಡೋಣ. ಅವಳ ಮುಖ ಚಂದ್ರನಂತೆ ಹೊಳೆಯುತ್ತದೆ. ಅವಳ ಮುಖ ಅನ್ನುವಂಥದ್ದು ಏನಂತಂದಿದ್ರೆ ನಾವು ಯಾವ ಒಂದು ವಸ್ತುವಿಗೆ ಹೋಲಿಕೆ ಮಾಡ್ತೀವೋ ಅದನ್ನು ಉಪಮಾನ ಅಂತ ಕರಿತೀವಿ. ಯಾವುದನ್ನು ಹೋಲಿಕೆ ಮಾಡ್ತೀವೋ ಅದನ್ನು ಉಪಮೇಯ ಅಂತಂದೇಳಿ ಕರಿತೀವಿ. ಇಲ್ಲಿ ಉಪಮವಾಚಕ ಅಂತೆ ಅಥವಾ ಓಲ್ ಅಥವಾ ಅದರಂತೆ ಅಂತ ಬರುತ್ತೆ. ಸಮಾನ ಧರ್ಮ ಅಂದರೆ ಹೊಳೆಯುತ್ತದೆ ಎನ್ನುವಂಥದ್ದು. ಹೌದಾ, ಇಲ್ಲಿ ಅವಳ ಮುಖ ಅನ್ನುವಂಥದ್ದು ಉಪಮಾನ, ಚಂದ್ರನಂತೆ ಅಂದರೆ ಹೋಲಿಕೆ ಮಾಡಿದ್ವಿ ಚಂದ್ರನಿಗೆ, ಅದು ಉಪಮೇಯ. ಉಪಮವಾಚಕ ಅನ್ನುವಂಥದ್ದು ಅಂತೆ ಎನ್ನುವಂಥದ್ದು. ಇನ್ನು ಸಮಾನ ಧರ್ಮ ಹೊಳೆಯುತ್ತದೆ ಎನ್ನುವಂಥದ್ದು. ಇದೇ ರೀತಿಯಾಗಿ ಅಂತೆ, ಹಾಗೆ, ಅಂತರಂತೆ, ಹೋಲ್, ಅಂತೆ, ಹೋಲ್, ತೆರೆಮಾಳ್ಗೆ ಈ ರೀತಿಯಾದಂಥ ಒಂದು ಪದಗಳು ಉಪಮಾಲಂಕಾರದಲ್ಲಿ ಬರ್ತವೆ. ಇನ್ನು ರೂಪಕಾಲಂಕಾರ ಅಂತಂದಿದ್ರೆ ಇಲ್ಲಿ ಉಪಮಾನ ಮತ್ತು ಉಪಮೇಯ ಎರಡು ಬೇರೆ ಬೇರೆ ಅಲ್ಲ, ಎರಡು ಒಂದೇ ಎನ್ನುವಂಥ ಒಂದು ಅಭೇದ ರೂಪ ಕಂಡುಬರ್ತದೆ. ಉದಾಹರಣೆ, ಆ ಹುಡುಗಿ ಸೌಂದರ್ಯದಲ್ಲಿ ಅಪ್ಸರೆ. ಆ ಹುಡುಗಿಯ ಸೌಂದರ್ಯವನ್ನು ಹೋಲಿಕೆ ಮಾಡುವಂಥ ಬದಲು ಆ ಹುಡುಗಿನೇ ಸೌಂದರ್ಯದಲ್ಲಿ ಅಪ್ಸರೆ ಎನ್ನುವಂಥದ್ದನ್ನು ಹೇಳಲಾಗಿದೆ. ಇಲ್ಲಿ ಅಂತೆ, ಹೋಲ್ ಯಾವ ಪದಗಳು ಬರುವುದಿಲ್ಲ. ಸೀತೆ ಮುಖ ಕಮಲ ಅರಳಿತು. ಸೀತೆ ಮುಖವನ್ನು ಕಮಲಕ್ಕೆ ಹೋಲಿಸುವಂಥ ಬದಲು ಸೀತೆಯ ಮುಖದಲ್ಲೇ ಕಮಲ ಅರಳಿತು ಎಂದು ಹೇಳಲಾಗುತ್ತದೆ. ಈ ರೀತಿಯಾಗಿ ಅಂಥ ವಾಕ್ಯಗಳನ್ನು ನಾವು ರೂಪಕಾಲಂಕಾರ ಅಂತಂದೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಉತ್ಪ್ರೇಕ್ಷ ಅಲಂಕಾರ. ಉತ್ಪ್ರೇಕ್ಷ ಅಲಂಕಾರ ಅಂದರೆ ಒಂದು ವಸ್ತುವನ್ನು ನಿಜವಾದ ಮತ್ತೊಂದು ವಸ್ತುವಿಗೆ ಹೋಲಿಕೆ ಮಾಡುವಂಥ ಬದಲು ಅಸಂಭವವಾದದ್ದನ್ನು ಸಂಭವಿದೆ ಎಂದು ಊಹಿಸಿ ಹೇಳುವಂಥದ್ದು. ಅಂದರೆ ಇಲ್ಲಿ ಆಗದೇ ಇರುವಂಥದ್ದನ್ನು ಆಗುತ್ತದೆ ಎಂದು ಹೇಳುವಂತಹ ಒಂದು ರೀತಿ. ಉದಾಹರಣೆಗೆ, ಅವನ ಮನೆ ನಂದ ಗೋಕುಲ ಎನಿಸುತ್ತದೆ. ನಂದ ಗೋಕುಲ ಮನೆ ಎನಿಸೋಕ್ಕಾಗಲ್ಲ. ಹೌದಾ. ಸೂರ್ಯನು ಸ್ನಾನ ಮಾಡಲೆಂದು ಪಶ್ಚಿಮ ಸಮುದ್ರ ಹೊಕ್ಕನು. ಅಂದರೆ ಸೂರ್ಯ ಸ್ನಾನ ಮಾಡೋಕ್ಕಾಗುತ್ತಾ? ಈ ರೀತಿಯಾಗಿ ಅಸಂಭವವಾದದ್ದನ್ನು ಸಂಭವಿದೆ ಎಂದು ಹೇಳುವಂಥದ್ದು ಉತ್ಪ್ರೇಕ್ಷ ಅಲಂಕಾರ. ಇನ್ನು ದೃಷ್ಟಾಂತ ಅಲಂಕಾರ. ದೃಷ್ಟಾಂತ ಅಲಂಕಾರ ಅಂದರೆ ಒಂದು ವಿಷಯಕ್ಕೆ ಬೇಕಾದಂತಹ ಸ್ಪಷ್ಟೀಕರಣ ಮತ್ತೊಂದು ವಿಷಯದ ದೃಷ್ಟಾಂತವನ್ನು ಪ್ರತಿಬಿಂಬಿಸುವಂತೆ ಹೇಳುವಂಥದ್ದು. ಅಂದರೆ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಅಂದರೆ ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಒಂದು ವಾಕ್ಯವನ್ನು ಅಥವಾ ಒಂದು ವರ್ಡನ್ನು ನಾವು ಸ್ಪಷ್ಟೀಕರಣ ಮಾಡೋಕ್ಕೋಸ್ಕರ ಮತ್ತೊಂದು ಪದವನ್ನು ಬಳಕೆ ಮಾಡ್ತೀವಿ. ಮಾತು ಬಲ್ಲವನಿಗೆ ಜಗಳವಿಲ್ಲ. ಈ ರೀತಿಯಾಗಿ ಒಂದೊಂದೊಂದು ಸ್ಪಷ್ಟೀಕರಣಕ್ಕಾಗಿ ಮತ್ತೊಂದು ಪದವನ್ನು ಬಳಕೆ ಮಾಡುವಂಥದ್ದು. ಇನ್ನು ಅರ್ಥಾಂತರನ್ಯಾಸ ಅಂತಂದಿದ್ರೆ ಒಂದು ವಾಕ್ಯದಲ್ಲಿ ಸಮಾನಾರ್ಥ ಮತ್ತು ವಿಶೇಷಾರ್ಥಗಳೆರಡೂ ಇದ್ದು ಒಂದಕ್ಕೊಂದು ಸಮರ್ಥಿಸುವಂತಿರಬೇಕು. ಅಂದರೆ ಇಲ್ಲಿ ನೋಡಿ, ಸತ್ಯಕ್ಕೆ ಯಾವಾಗಲೂ ಜಯ. ಹೌದಾ. ಇಲ್ಲಿ ಸತ್ಯಕ್ಕೆ ಮತ್ತು ಜಯ ಇವೆರಡು ವಿಶೇಷವಾದಂಥ ಒಂದು ಪದಗಳು. ಹೌದಾ. ಇವುಗಳು ಎರಡು ಒಂದನ್ನೊಂದು ಸಮರ್ಥಿಸುವಂತಿವೆ. ಈ ರೀತಿಯಾಗಿ ಇದನ್ನೇ ಅರ್ಥಾಂತರನ್ಯಾಸ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಶ್ಲೇಷಾಲಂಕಾರ. ಶ್ಲೇಷಾಲಂಕಾರ ಅಂದರೆ ಒಂದೇ ಶಬ್ದದಲ್ಲಿ ಅನೇಕ ಅರ್ಥವನ್ನು ಹೇಳುವಂಥ ಒಂದು ಪದ್ಧತಿಗೆ ನಾವು ಶ್ಲೇಷಾಲಂಕಾರ ಅಂತಂದೇಳ್ಬಿಟ್ಟು ಕರಿತೀವಿ. ಉದಾಹರಣೆ ನೋಡೋದಾದರೆ, ಆ ಉದ್ಯಾನವನವು ಅಮರಾವತಿಯಂತೆ ಸುಮನ ಭರಿತವಾಗಿತ್ತು. ಉದ್ಯಾನವನವನ್ನು ವರ್ಣನೆ ಮಾಡಲಾಗಿದೆ. ಹೌದಾ. ಸುಮನ ಭರಿತವಾಗಿತ್ತು ಅಂದರೆ ಸುಮನ ಅಂದರೆ ಹೂವುಗಳು ಕೂಡ ಹೌದು, ಜೊತೆಗೆ ಸುಮನ ಅಂದರೆ ದೇವತೆಗಳು ಕೂಡ ಎಂದು ಅರ್ಥ ಬರುತ್ತದೆ. ಈ ರೀತಿಯಾಗಿ ಒಂದೇ ಪದದಲ್ಲಿ ಎರಡು ರೀತಿಯಾದಂಥ ಒಂದು ಅರ್ಥಗಳು ಇಲ್ಲಿ ಬಂದಿವೆ. ಈ ರೀತಿಯಾಗಿ ಒಂದೇ ಶಬ್ದದಲ್ಲಿ ಅನೇಕವಾದಂಥ ಅರ್ಥಗಳನ್ನು ಸೂಚಿಸುವಂಥ ಒಂದು ಪದಗಳನ್ನು ನಾವು ಶ್ಲೇಷಾಲಂಕಾರ ಅಂತಂದೇಳ್ಬಿಟ್ಟು ಕರಿತೀವಿ. ಈ ಒಂದು ವಿಡಿಯೋ ಅಥವಾ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.